ವೇದವ್ಯಾಸ ಗುಣಾವಾಸ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇನಿಶಂ. ಶ್ರೀ ಗುರುಭ್ಯೋ ನಮಃ. ವಿಸ್ತಾರವಾಹಿನಿಯ ಎಲ್ಲ ವೀಕ್ಷಕರನ್ನು ದಿನದ ಚಿಂತನೆಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಇಂದು ದಿನಾಂಕ 31/3/2024. ಈ ದಿನದ ಚಿಂತನೆಗಳು ಹೇಗಿದ್ದಾವೆ ಅನ್ನೋದ್ರ ಬಗ್ಗೆ ಗಮನವನ್ನು ಹರಿಸೋಣ. ಮೊದಲನೆಯದ್ದಾಗಿ ಮೇಷರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿ ಜೀವನ ಹೇಳುವಂಥದ್ದು ಒಂದು ರೀತಿಯಲ್ಲಿ ಸಮಾಧಾನಕರವಾದಂತಹ ಅನುಭವವನ್ನು ಕೊಡ್ತದೆ. ಹಣಕಾಸಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಯಾವುದೇ ತೊಂದರೆಗಳಿಲ್ಲದಂತೆ ಮುಂದೆ ಸಾಗಬಹುದಾದಂತಹ ಪ್ರಸಂಗಗಳು ಕಂಡುಬರ್ತಾ ಇದೆ. ತಮಗೆ ತಿಳಿಯದಂತೆ ಒಂದಷ್ಟು ಆರ್ಥಿಕತೆಯ ವ್ಯಯ ಹೇಳುವಂತಹ ಒಂದು ಫಲವೂ ಕೂಡ ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳುಂಟು. ದಾಂಪತ್ಯ ಜೀವನದಲ್ಲಿ ಒಂದು ರೀತಿಯಲ್ಲಿ ಸಮಾಧಾನದ ಫಲಗಳು, ರಕ್ತ ಸಂಬಂಧವಾದಂಥ ಆರೋಗ್ಯದ ವ್ಯತ್ಯಾಸದ ಅನುಭವದ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವ ಸಾಧ್ಯತೆ. ಮಕ್ಕಳಿಂದ ಸಂತೋಷದ ಫಲ ಇದೆ. ವಿದ್ಯಾರ್ಥಿಗಳಿಗೆ ಶುಭ ಸೂಚನೆಯ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂಥ ಸಾಧ್ಯತೆಗಳಿದ್ದಾವೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಸುಬ್ರಹ್ಮಣ್ಯ ದೇವರ ಸ್ತೋತ್ರವನ್ನು ಪಾರಾಯಣ ಮಾಡಿ, ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ವೃಷಭ ರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ಮಕ್ಷೇತ್ರ ಹೇಳುವಂಥದ್ದು ನಿಧಾನಗತಿಯಲ್ಲಿ ಮುಂದೆ ಸಾಗುವಂತಹ ಯೋಗ ಫಲಗಳು. ತಾವೇನು ಎಷ್ಟು ಅಂದುಕೊಂಡಿರ್ತೀರಿ ಆ ಪ್ರಮಾಣದಲ್ಲಿ ಸಾಗುವಂಥದ್ದು ಕಷ್ಟಕರ. ಕರ್ಮಭಾವ ಹೇಳುವಂಥದ್ದು ಮಂದ ಫಲಸ್ಥಿತಿ ಹೇಳುವಂತಹ ಫಲವನ್ನು ಕೊಡ್ತಾ ಇದೆ. ಹಾಗಾಗಿ ವೃತ್ತಿ ಜೀವನದಲ್ಲಿ ನಿಧಾನದ ಫಲಗಳು ಹೇಳುವಂಥದ್ದು ನಿಮ್ಮ ಜೀವನದಲ್ಲಿರ್ತದೆ. ಹಣಕಾಸಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಹಾಗೆ ಒಂದು ರೀತಿಯಲ್ಲಿ ಬದುಕಿಗೆ ಜೀವನಕ್ಕೆ ಏನು ಬೇಕು ಅಂಥದ್ದು ಪ್ರಾಪ್ತಿಯಾಗುವಂತಹ ಎಲ್ಲ ಯೋಗ ಫಲಗಳು ಕೂಡ ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಯಾವುದಾದ್ರೂ ಹೊಸ ಥರದ ಯೋಚನೆಗಳು ಇತ್ಯಾದಿಗಳೇನಾದರೂ ಇದ್ದರೆ ಅದಕ್ಕೆ ಪೂರಕವಾದಂತಹ ಫಲ ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂಥದ್ದು ಕಷ್ಟಕರ. ಅಂತಂದರೆ ದ್ವಾದಶದ ಗುರು ಹೇಳುವಂಥದ್ದೇನಿದೆ ಅದು ಹೊಸ ಥರದ ಕೆಲಸ ಕಾರ್ಯಗಳನ್ನು ಅಥವಾ ಮಂಗಳ ಕಾರ್ಯಾದಿಗಳನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಜಯದ ಫಲವನ್ನು ಕೊಡುವಂಥದ್ದು ಅಪರೂಪ. ಹಾಗಾಗಿ ಅಂತಹ ಪ್ರಯತ್ನಗಳಿದ್ದರೆ ಅದನ್ನು ಸದ್ಯೋ ಭವಿಷ್ಯತ್ತಿಗೆ ತಳ್ಳಲ್ಪಡುವಂಥದ್ದು ಬಹಳ ಉತ್ತಮ ಅನ್ನುವಂಥದ್ದು. ಹಾಗಾಗಿ ಅದರ ಬಗ್ಗೆ ಯೋಚನೆಯನ್ನು ಬಿಡುವಂಥದ್ದು ಸೂಕ್ತ ಅಂತ. ದಾಂಪತ್ಯದಲ್ಲಿ ಸೌಖ್ಯ ಫಲಗಳುಂಟು. ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳುಂಟು. ವಿದ್ಯಾರ್ಥಿಗಳಿಗೆ ತಾವು ಅಂದುಕೊಂಡಂತಹ ರೀತಿಯ ಫಲಗಳು ಹೇಳುವಂಥದ್ದು ದೂರದ ಮಾತಾಗಿ ಕಂಡುಬರ್ತಾ ಇದೆ. ಎಲುಬು ನರಗಳಿಗೆ ಸಂಬಂಧಪಟ್ಟಂತಹ ಆರೋಗ್ಯದ ವ್ಯತ್ಯಾಸದ ಅನುಭವಗಳು ಹೇಳುವಂಥದ್ದು ನಿಮ್ಮ ಪಾಲಿಗೆ ಆಗುವಂಥದ್ದಕ್ಕೆ ಅವಕಾಶ ಇದೆ. ಸೊ ತಾವುಗಳು ಮಾಡಬೇಕಾದದ್ದು ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡಿ, ಇದರಿಂದ ಒಳ್ಳೆಯ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಮಿಥುನ ರಾಶಿಯವರಿಗೆ ವೃತ್ತಿ ಜೀವನದಲ್ಲಿ ಒಂದಷ್ಟು ಕಿರಿಕಿರಿಯ ಅನುಭವಗಳು ಹೇಳುವಂಥದ್ದು ಆಗುವುದಕ್ಕೆ ಅವಕಾಶ ಉಂಟು. ದಾಂಪತ್ಯದಲ್ಲಿಯೂ ಕೂಡ ಸಮಾಧಾನ ಹೇಳುವಂಥದ್ದು ಇರುವುದಿಲ್ಲ, ತೃಪ್ತಿ ಹೇಳುವಂಥದ್ದು ಇರುವುದು ಕಷ್ಟಕರ. ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಜೀವನೋಪಾಯಕ್ಕೆ ಏನೆಲ್ಲ ಬೇಕು ಅದೆಲ್ಲ ಪ್ರಾಪ್ತಿಯಾಗುವಂತಹ ಯೋಗ ಫಲಗಳುಂಟು. ಆರ್ಥಿಕತೆಯ ಆಗಮನಕ್ಕಿಂತ ವ್ಯಯದ ಫಲಗಳೇ ಅಧಿಕವಾಗಿ ಕಂಡುಬರ್ತಾ ಇದೆ. ಸ್ವಲ್ಪ ಜಾಗ್ರತೆಯಿಂದ ಆರ್ಥಿಕತೆಯ ವ್ಯಯದ ಬಗ್ಗೆ ಯೋಚನೆ ಮಾಡುವಂಥದ್ದು ಅವಶ್ಯಕ ಅಂತ ಅನ್ನಿಸ್ತಾ ಉಂಟು. ಕಾನೂನಾತ್ಮಕವಾದಂತಹ ಒಂದಷ್ಟು ಪ್ರತಿಬಂಧಕ ಫಲಗಳು ಹೇಳುವಂಥದ್ದು, ಮಾನಸಿಕವಾದಂಥ ಒಂದಷ್ಟು ಚಿಂತೆ ಹೇಳುವಂಥದ್ದು ಮತ್ತು ಖಿನ್ನತೆ ಹೇಳುವಂಥದ್ದು ನಿಮ್ಮ ಪಾಲಿಗಿರುವಂಥದ್ದು. ವಿದ್ಯಾರ್ಥಿಗಳಿಗೆ ಒಂದು ಹಂತದ ಸಮಾಧಾನದ ಫಲಗಳು ಹೇಳುವಂಥದ್ದಿದೆ. ಹೊಸ ಥರದ ಚಿಂತನೆ, ಮಂಗಳ ಕಾರ್ಯಾದಿ ಪ್ರಯತ್ನಗಳು ಇದಕ್ಕೆ ಪೂರಕವಾದಂತಹ ಫಲಪ್ರಾಪ್ತಿ ಹೇಳುವಂಥದ್ದು ಖಂಡಿತವಾಗಲೂ ಇದೆ. ಮಕ್ಕಳಿಂದಲೂ ಕೂಡ ಸಂತೋಷದಾಯಕವಾದಂತಹ ಫಲದ ಅನುಭವ ಹೇಳುವಂಥದ್ದು ನಿಮ್ಮ ಪಾಲಿಗಾಗುವುದಕ್ಕೆ ಸಾಧ್ಯತೆ ಇದೆ. ಸೊ ತಾವುಗಳು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ, ಇದರಿಂದ ಶುಭ ಅನುಭವ ಖಂಡಿತ ಸಾಧ್ಯ. ಇನ್ನು ಕರ್ಕಾಟಕ ರಾಶಿಯವರಿಗೆ ಮಾನಸಿಕವಾದಂಥ ಒಂದಷ್ಟು ಒತ್ತಡಗಳು, ಪ್ರಶ್ನಾರ್ಥಕ ಚಿಹ್ನೆಗಳು, ಖಿನ್ನತೆಗಳು ಇದೆಲ್ಲವೂ ಕೂಡ ಇರ್ತದೆ. ಕಾರಣ ಅಷ್ಟಮ ಶನಿಯ ಪ್ರಭಾವ ಹೇಳುವಂಥದ್ದು ನಿಮ್ಮನ್ನು ಬಾಧಿಸ್ತಾ ಇರುವಂಥದ್ದು. ಹಣಕಾಸಿನ ಮುಗ್ಗಟ್ಟು ಕೂಡ ಸಾಧ್ಯತೆಗಳಿದ್ದಾವೆ.
ಕಾನೂನಾತ್ಮಕವಾದಂತಹ ತೊಂದರೆಗಳು ಕೂಡ ನಿಮ್ಮನ್ನು ಬಾಧಿಸ್ತಾ ಇರ್ತವೆ. ಸಾರ್ವಜನಿಕ ಬದುಕಿನಲ್ಲಿ ಒಂದಷ್ಟು ಗೌರವಕ್ಕೆ ಧಕ್ಕೆ ಆಗುವಂತಹ ಪ್ರಸಂಗಗಳು ಏರ್ಪಡುವ ಸಾಧ್ಯತೆಗಳಿದ್ದಾವೆ. ಸಾಂಸಾರಿಕ ಜೀವನದಲ್ಲಿ ಒಂದು ಹಂತದ ತೃಪ್ತಿಯ ಅನುಭವ ಹೇಳುವಂಥದ್ದು ನಿಮ್ಮ ಪಾಲಿಗೆ ಇರುವುದಕ್ಕೆ ಸಾಧ್ಯತೆಗಳಿದ್ದಾವೆ. ಇನ್ನು ಕಲೆ, ಕ್ರೀಡೆ, ಸಂಗೀತ, ಸಾಹಿತ್ಯ ಇತ್ಯಾದಿ ರಂಗದಲ್ಲಿರುವಂಥವರಿಗೂ ಬದುಕಿಗೆ ಏನು ಬೇಕು, ಒಂದು ಹಂತದ ಗೌರವಾದರಾತಿಥ್ಯಗಳೆಲ್ಲವೂ ಕೂಡ ಪ್ರಾಪ್ತಿಯಾಗುವಂತಹ ಯೋಗ ಫಲಗಳು ಇದ್ದಾವೆ. ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳುಂಟು. ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಭಂಗದ ಫಲಗಳುಂಟು. ಸೊ ತಾವುಗಳು ಮಾಡಬೇಕಾದದ್ದು ಆಂಜನೇಯ ದೇವರ ಪ್ರಾರ್ಥನೆಯನ್ನು, ಸ್ತೋತ್ರನಾಮಾವಳಿಗಳನ್ನು ಪಠನ ಮಾಡುವಂಥದ್ದು. ಇದರಿಂದ ಶುಭ ಅನುಭವ ಖಂಡಿತ ಸಾಧ್ಯ. ಇನ್ನು ಸಿಂಹ ರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ಮಕ್ಷೇತ್ರ, ವೃತ್ತಿಯ ಜೀವನ, ಕೆಲಸದ ಕ್ಷೇತ್ರ ಅನ್ನುವಂಥದ್ದೇನಿದೆ ಸರಾಗವಾಗಿ ಮುಂದೆ ಸಾಗುವಂತಹ ಎಲ್ಲ ಯೋಗ ಫಲಗಳು ಕೂಡ ಇದ್ದಾವೆ. ಹಣಕಾಸಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಯಾವುದೇ ತೊಂದರೆಗಳಿಲ್ಲದಂತೆ ಮುಂದೆ ಸಾಗುವಂತಹ ಯೋಗ ಫಲಗಳು, ಸಾಂವಿಧಾನಿಕವಾದಂತಹ ಒಂದಷ್ಟು ತೊಂದರೆಗಳನ್ನು ಎದುರಿಸುವ ಯೋಗ ಫಲ, ಹಾಗೆ ಸಾರ್ವಜನಿಕ ಬದುಕಿನಲ್ಲಿಯೂ ಕೂಡ ಒಂದಷ್ಟು ಗೌರವಕ್ಕೆ ಧಕ್ಕೆ ಆಗುವಂತಹ ಪ್ರಸಂಗಗಳು, ಸಾಂಸಾರಿಕ ಜೀವನದಲ್ಲಿ ಸುಖದ ಜೀವನ ಹೇಳುವಂಥದ್ದಿರ್ತದೆ. ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳುಂಟು. ವಿದ್ಯಾರ್ಥಿಗಳಿಗೂ ಕೂಡ ಅಧ್ಯಯನ ವಿಷಯದಲ್ಲಿ ಶುಭ ಫಲಗಳೇ ಅಧಿಕವಾಗಿ ಕಂಡು ಬರ್ತಾ ಇದೆ. ಆರೋಗ್ಯ ಸಂಬಂಧವಾದಂತಹ ವಿಷಯದಲ್ಲಿ ಅತ್ಯಂತ ಜಾಗರೂಕತೆಯ ಹೆಜ್ಜೆಯನ್ನು ಇಡುವಂಥದ್ದು ಅವಶ್ಯಕ ಅಂತ ಅನ್ನಿಸ್ತಾ ಉಂಟು. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ ಶಿವದೇವರ ಸ್ತೋತ್ರನಾಮಾವಳಿಗಳನ್ನು ಪಠನ ಮಾಡಿ ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕನ್ಯಾ ರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ತವ್ಯ ಕ್ಷೇತ್ರ ಹೇಳುವಂಥದ್ದು ಒಂದು ಹಂತದಲ್ಲಿ ಬದುಕಿಗೆ ಏನು ಬೇಕು ಅದನ್ನು ಕೊಡುವಂತಹ ಸ್ಥಿತಿ. ಹಣಕಾಸಿನ ಮುಗ್ಗಟ್ಟು ಹೇಳುವಂಥದ್ದು ನಿಮ್ಮ ಪಾಲಿಗೆ ಆಗಲಿಕ್ಕೆ ಸಾಧ್ಯತೆಗಳಿದ್ದಾವೆ. ದಾಂಪತ್ಯದಲ್ಲಿ ತಾವಂದುಕೊಂಡಂತಹ ಸೌಖ್ಯ ಫಲಗಳು ಇರುವುದಿಲ್ಲ. ಹೊಸ ಥರದ ಯಾವುದೋ ಯೋಚನೆಗಳಿದ್ದರೆ ಅದು ಯಾವುದೂ ಕೂಡ ಈ ಸಂದರ್ಭದಲ್ಲಿ ಮುಂದೆ ಸಾಗುವಂತಹ ಪರಿಸ್ಥಿತಿಯ ಫಲಗಳು ಕಂಡುಬರ್ತಾ ಇಲ್ಲ. ಮಕ್ಕಳಿಂದ ಒಂದು ರೀತಿಯಲ್ಲಿ ಮನಸ್ಸಿಗೆ ನೋವಾಗುವಂತಹ ಪ್ರಸಂಗಗಳು ಏರ್ಪಡುವಂತಹ ಸಂಭವ. ವಿದ್ಯಾರ್ಥಿಗಳಿಗೂ ಕೂಡ ಹಾಗೆ ಶುಭ ಸೂಚನೆಯ ಫಲಗಳು ಹೇಳುವಂಥದ್ದು ಅನುಭವಕ್ಕೆ ಬರುವಂಥದ್ದು ಕಷ್ಟಕರ. ಸುದೀರ್ಘವಾದಂತಹ ಕಾನೂನಾತ್ಮಕವಾದಂತಹ ಯಾವುದಾದರೂ ಹೋರಾಟಗಳು ಅಥವಾ ಅದರ ಬಗೆಗಿನ ಜಯದ ಬಗೆಗಿನ ಪ್ರಯತ್ನಗಳು ನಡೀತಾ ಇದ್ದರೆ ಅದು ಇನ್ನಷ್ಟು ಮುಂದೆ ಹೋಗುವಂತಹ ಯೋಗ ಫಲಗಳೇ ಅಧಿಕವಾಗಿ ಕಂಡು ಬರ್ತಾ ಇದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ ವಿಷ್ಣು ಸಹಸ್ರನಾಮದ ಪಾರಾಯಣವನ್ನು ಮಾಡಿ ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ತುಲಾರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿ ಜೀವನದಲ್ಲಿ ಚೇತರಿಕೆಯ ಅನುಭವಗಳು ಇರ್ತದೆ. ಹಣಕಾಸಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಚೇತರಿಕೆಯ ಅನುಭವಗಳಿರ್ತದೆ. ಕಲೆ, ಕ್ರೀಡೆ, ಸಂಗೀತ, ಸಾಹಿತ್ಯ, ಕೃಷಿ ಇತ್ಯಾದಿ ಚಟುವಟಿಕೆಯನ್ನು ನಡೆಸುವಂಥವರಿಗೆ ಒಂದು ರೀತಿಯಲ್ಲಿ ಉತ್ತಮದ್ದಾದಂಥ ಆರ್ಥಿಕ ಆದಾಯದ ಜೊತೆಗೆ ಗೌರವ, ಆದರ, ಆತಿಥ್ಯಗಳೆಲ್ಲವೂ ಕೂಡ ಪ್ರಾಪ್ತಿಯಾಗುವಂತಹ ಯೋಗ ಫಲಗಳು ಹೇಳುವಂಥದ್ದು ಇರ್ತದೆ. ಸಾರ್ವಜನಿಕ ಬದುಕಿನಲ್ಲಿ ಸಮಾಧಾನ ಇರುವುದಿಲ್ಲ. ಕಾನೂನಾತ್ಮಕವಾದಂಥ ಹೋರಾಟಗಳು ನಿರಂತರತೆಯನ್ನು ಕಾಯ್ದುಕೊಂಡಿರ್ತದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಿ ಇದರಿಂದ ಒಳ್ಳೆಯ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ವೃಶ್ಚಿಕ ರಾಶಿ, ಹಣಕಾಸಿನ ಒಂದಷ್ಟು ಮುಗ್ಗಟ್ಟಿನ ಅನುಭವಗಳು, ಒಂದಷ್ಟು ಯಾತ್ರೆಯ ಯೋಗಗಳು, ತೀರ್ಥಕ್ಷೇತ್ರಾದಿ ಸಂದರ್ಶನ ಯೋಗ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರಲಿಕ್ಕುಂಟು. ಒಂದಷ್ಟು ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರ ಮೂಲಕ ಅದರಿಂದ ಋಣಾತ್ಮಕವಾದಂತಹ ಫಲಗಳನ್ನು ಪಡೆಯುವಂತಹ ಸಂದರ್ಭಗಳು ಕೂಡ ಎದುರಾಗಬಹುದು. ಯಾವುದಾದರೂ ಹೊಸ ಯೋಚನೆಗಳಿದ್ದರೆ ಅದು ವೃತ್ತಿ ಜೀವನ, ಉದ್ಯಮ ಜೀವನ ಅಥವಾ ಇನ್ನಿತರ ಯಾವುದೋ ಒಂದು ಜೀವನಕ್ಕೆ ಸಂಬಂಧಪಟ್ಟ ರೀತಿಯ ಒಂದು ಹೊಸ ಥರದ ಚಿಂತನೆಗಳಿದ್ದರೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಯನ್ನು ಇಡುವಂಥದ್ದು ಸೂಕ್ತ. ಕಾನೂನಾತ್ಮಕವಾದಂತಹ ತೊಂದರೆಯ ಫಲಗಳು ಹೇಳುವಂಥದ್ದು ನಿಮ್ಮನ್ನು ಬಾಧಿಸುವಂತಹ ಸಾಧ್ಯತೆಗಳಿದ್ದಾವೆ. ದಾಂಪತ್ಯದಲ್ಲಿ ಸೌಖ್ಯ ಫಲಗಳು ಹೇಳುವಂಥದ್ದು ಉಂಟು. ಸೊ ತಾವುಗಳು ಮಾಡಬೇಕಾದದ್ದು ಸುಬ್ರಹ್ಮಣ್ಯ ದೇವರ ಸ್ತೋತ್ರವನ್ನು ಪಾರಾಯಣ ಮಾಡಿ ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಧನುರ್ರಾಶಿ, ದಾಂಪತ್ಯದಲ್ಲಿ ವಿಶೇಷ ಸೌಖ್ಯ ಫಲಗಳು ಇರುವುದಿಲ್ಲ. ಕೌಟುಂಬಿಕ ಜೀವನದಲ್ಲಿಯೂ ಕೂಡ ಒಂದು ಹಂತದ ಕಸಿವಿಸಿಯ ಅನುಭವಗಳು ನಿಮ್ಮ ಪಾಲಿಗಾಗುವ ಸಾಧ್ಯತೆ. ವೃತ್ತಿಯಲ್ಲಿ ಬದುಕಿಗೇನು ಬೇಕೋ ಅದು ಪ್ರಾಪ್ತಿಯಾಗುತ್ತದೆ.
ತಾಯಿಯ ಆರೋಗ್ಯದ ವ್ಯತ್ಯಾಸದ ಅನುಭವಗಳು ಹೇಳುವಂಥದ್ದು ನಿಮಗೆ ನೋವನ್ನು ಕೊಡುವಂತಹ ಸಾಧ್ಯತೆಗಳಿದ್ದಾವೆ. ಒಂದು ರೀತಿಯಲ್ಲಿ ವೃಥ ಪ್ರಯಾಣದ ಯೋಗ ಫಲಗಳು, ಅದು ವೃತ್ತಿ ನಿಮಿತ್ತವೋ ಅಥವಾ ಇನ್ನಿತರ ಬೇರೆ ಯಾವುದೋ ನಿಮಿತ್ತವಾದಂತಹ ತಿರುಗಾಟದ ಯೋಗ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳುಂಟು. ಆರೋಗ್ಯ ವಿಷಯದಲ್ಲಿ ಸ್ವಲ್ಪ ಜಾಗರೂಕತೆಯನ್ನು ವಹಿಸಬೇಕಾದಂಥ ಅವಶ್ಯಕತೆಗಳಿದ್ದಾವೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಗುರುಗಳ ಸ್ತೋತ್ರವನ್ನು ಪಾರಾಯಣ ಮಾಡಿ, ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಮಕರ ರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ಮಕ್ಷೇತ್ರ ಒಂದು ಹಂತದಲ್ಲಿ ಸಮಾಧಾನಕರ ಮತ್ತು ಸುಧಾರಣೆಯ ಸ್ಥಿತಿ, ಆರ್ಥಿಕತೆಯಲ್ಲಿಯೂ ಕೂಡ ಚೇತರಿಕೆಯ ಸ್ಥಿತಿಯ ಫಲಗಳು ಹೇಳುವಂಥದ್ದುಂಟು. ವಂಚನೆಗೆ ಒಳಗಾಗುವಂತಹ ಸಂಭವನೀಯವಾದಂತಹ ಫಲಗಳು, ಏನೇ ಒಂದು ಹೊಸ ಥರದ ಚಿಂತನೆಗಳಿದ್ದರೂ ಕೂಡ ಕಾನೂನಾತ್ಮಕವಾದಂಥ ಅಬ್ಸರ್ವೇಷನ್ ಹೇಳುವಂಥದ್ದು ನಿಮಗೆ ತುಂಬ ಅವಶ್ಯಕವಾಗಿರ್ತದೆ. ಸಾಂಸಾರಿಕ ಜೀವನ ಒಂದು ಹಂತದಲ್ಲಿ ತೃಪ್ತಿದಾಯಕ, ಮಕ್ಕಳಿಂದಲೂ ಕೂಡ ಒಂದು ಹಂತದಲ್ಲಿ ತೃಪ್ತಿದಾಯಕ. ಸುದೀರ್ಘವಾದಂಥ ಒಂದಷ್ಟು ಕಾನೂನಿನ ಪ್ರಕ್ರಿಯೆಗಳೇನಿದ್ದಾವೆ ಅದು ಇನ್ನಷ್ಟು ಮುಂದುವರಿದ ಭಾಗವಾಗಿ ಏನು ಫಲಸೂಚನೆಯನ್ನು ಮಾಡುವಂಥದ್ದು ಕಂಡು ಬರ್ತಾ ಇದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಶಿವದೇವರ ಸ್ತೋತ್ರವನ್ನು ಪಾರಾಯಣ ಮಾಡಿ, ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕುಂಭರಾಶಿ ಜನ್ಮದಶನಿ, ಒಂದು ರೀತಿಯಲ್ಲಿ ಹೋರಾಟಗಳು, ತೊಳಲಾಟಗಳು, ಮಾನಸಿಕವಾದಂತಹ ಖಿನ್ನತೆ, ದುಃಖ, ಭಾರ ಇದೆಲ್ಲವೂ ಕೂಡ ನಿಮ್ಮ ಅನುಭವಕ್ಕೆ ಬರಲಿಕ್ಕುಂಟು. ಇನ್ನು ದಾಂಪತ್ಯದಲ್ಲಿ ಸೌಖ್ಯ ಫಲಗಳಿದ್ದಾವೆ, ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳುಂಟು. ಹಣಕಾಸಿನ ಒಂದು ವ್ಯವಹಾರ ಪ್ರಕ್ರಿಯೆಯಲ್ಲಿ ಅತ್ಯಂತ ಜಾಗ್ರತೆಯಿಂದ ವ್ಯವಹರಿಸುವಂಥದ್ದು ಅನಿವಾರ್ಯ. ಹಾಗಾಗಿ ಅತ್ಯಂತ ಎಚ್ಚರಿಕೆಯ ಹೆಜ್ಜೆಯನ್ನು ಇಡಿ. ಸಾಲವನ್ನು ಮಾಡುವಂಥದ್ದು, ಸಾಲವನ್ನು ಕೊಡುವಂಥದ್ದು, ಇದು ಎರಡೂ ಕೂಡ ನಿಷಿದ್ಧವಾದ ಫಲವಾಗಿ ಕಂಡುಬರ್ತಾ ಇದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಆಂಜನೇಯ ದೇವರ ಸ್ತೋತ್ರ ನಾಮಾವಳಿಗಳನ್ನು ಪಾರಾಯಣ ಮಾಡುವುದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಮೀನರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿಯಲ್ಲಿ ಮಂದಗತಿಯ ಫಲಗಳು ಹೇಳುವಂಥದ್ದು, ಕರ್ಮಭಾವದಲ್ಲಿ ಮಾಂದ್ಯ ಉದಯ ಹೇಳಿದರೆ ಅದು ಈ ದಿನ ನಿಮಗೆ ವೃತ್ತಿ ಜೀವನದಲ್ಲಿ ಸಮಾಧಾನವನ್ನು ಕೊಡುವುದಿಲ್ಲ ಅಂತ ಹೇಳುವಂತಹ ಫಲಗಳು. ಇನ್ನು ವಿದ್ಯಾರ್ಥಿಗಳಿಗೆ ಶುಭ ಸೂಚನೆ, ದಾಂಪತ್ಯದಲ್ಲಿ ಸೌಖ್ಯ ಫಲಗಳು, ಕೌಟುಂಬಿಕವಾದಂತಹ ಜೀವನದಲ್ಲಿಯೂ ಕೂಡ ತೃಪ್ತಿದಾಯಕವಾದಂತಹ ಫಲಗಳಿರ್ತದೆ. ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಅತ್ಯಂತ ಜಾಗ್ರತೆ ಬೇಕು. ನಷ್ಟಖಾತೆಯ ಫಲ ಹೇಳುವಂಥದ್ದುಂಟು. ಎಲ್ಲಿಯಾದರೂ ಹೂಡಿಕೆಯನ್ನು ಮಾಡೋದಿದ್ದರೆ ಅದರ ಬಗ್ಗೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ, ಅದು ನಿಮ್ಮನ್ನು ಮೈನಸ್ ಕಡೆಗೆ ಕೊಂಡು ಹೋಗುವಂತಹ ಸಂದರ್ಭಗಳು ಜಾಸ್ತಿ ಇದ್ದಾವೆ. ಇದರಿಂದಾಗಿ ಮಾನಸಿಕವಾದಂತಹ ನೆಮ್ಮದಿಗೆ ಭಂಗ ಬರುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಸೊ ಅದರ ಬಗ್ಗೆ ಸ್ವಲ್ಪ ಜಾಗರೂಕತೆಯನ್ನು ವಹಿಸುವಂಥದ್ದು ಅಗತ್ಯ. ವಿದ್ಯಾರ್ಥಿಗಳಿಗೆ ಏಕಾಗ್ರತೆಗೆ ಭಂಗ ಆಗುವಂಥದ್ದು, ಆರೋಗ್ಯ ವಿಷಯದಲ್ಲಿ ಅತ್ಯಂತ ಜಾಗ್ರತೆಯ ಹೆಜ್ಜೆಯನ್ನು ಇಡಬೇಕಾದಂಥ ಅವಶ್ಯಕತೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಗುರುಗಳ ಸ್ತೋತ್ರವನ್ನು ಪಾರಾಯಣ ಮಾಡಿ, ಇದರಿಂದ ಶುಭ ಸೂಚನೆ ಖಂಡಿತ ಸಾಧ್ಯ. ಇದು ಈ ದಿನದ ಚಿಂತನೆಗಳಾಗಿದ್ದಾವೆ. ಈ ಚಿಂತನೆಗಳು ನಮ್ಮ ಸಾರ್ಥಕ ಬದುಕಿಗೆ ಪೂರಕವಾಗಿರಲಿ ಅನ್ನುವಂಥ ಆಶಯದೊಂದಿಗೆ ಇಂದಿನ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.